ಚಾಲಕರು ವಾಹನಗಳನ್ನು ರಸ್ತೆಗಿಳಿಸಬೇಡಿ ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದ್ದಾರೆ. ಕಾನೂನಿನಲ್ಲಿ ಎಷ್ಟು ಅವಕಾಶವಿದೆಯೋ ಅಷ್ಟು ಮಾಡಿ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಶಾಲೆಗಳಿಗೆ ರಜೆ ನೀಡೋ ಬಗ್ಗೆ ನಿರ್ಧಾರ ಮಾಡಿಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಇದೆಲ್ಲವನ್ನ ನೋಡೋಣ ಬಂದ್ ಬಡಿದಾಟ ನ್ಯೂಸ್ ಟಾಪ್ನಲ್ಲಿ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ನೀಡಿದ ಇಂದಿನ ಕರ್ನಾಟಕ ಬಂದ್ಗೆ ಕೆಲ ಸಂಘಟನೆಗಳು ಬೆಂಬಲ ಸೂಚಿಸಿಲ್ಲ. ಆದರೆ ಈ ಬಗ್ಗೆ ಕ್ಯಾರೆ ಎನ್ನದ ವಾಟಾಳ್ ನೇತೃತ್ವದ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಹೋರಾಟಕ್ಕೆ ಇಳಿಯಲಿದ್ದಾರೆ. ಇವತ್ತು ಹೋರಾಟದ ಕಾವು ರಂಗೇರಲಿರೋ ಮುನ್ಸೂಚನೆಯನ್ನ ಈಗಾಗಲೇ ವಾಟಾಳ್ ನಾಗರಾಜ್ ಕೊಟ್ಟಿದ್ದಾರೆ. ಎಂಇಎಸ್ ಪುಂಡಾಟ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಸಿಡಿದೇಳಲಿವೆ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, 100ಕ್ಕೆ 100 ಕರ್ನಾಟಕ ಬಂದ್. ಎಂಇಎಸ್ ಪುಂಡಾಟ ಖಂಡಿಸಿ ಇಂದು ಕರ್ನಾಟಕ ಸ್ತಬ್ಧವಾಗಲಿದೆ. ಚಾಲಕರು ವಾಹನಗಳನ್ನ ಓಡಿಸಬಾರದು, ನಮ್ಮ ಕನ್ನಡ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೀಗಾಗಿ ಬಂದ್ ಮಾಡಿ ಚಾಲಕರ ದಿನ ಮಾಡೋಣ. ಹುಬ್ಬಳ್ಳಿಯಲ್ಲಿ ಬಂದ್ಗೆ ರೈತರು ಬೆಂಬಲ ಕೊಡ್ತಾರೆ. ರಾಜ್ಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ದರೋಡೆ ಮಾಡ್ತಿವೆ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವರು ದರೋಡೆಕೋರರು, ಎಷ್ಟು ಅವರು ವಸೂಲಿ, ಫೀಸ್ ಎಷ್ಟು, ಇವತ್ತು ಬಂದ್ ಮಾಡಿ ಅಂತಂದ್ರೆ ಇಂದು ಮುಂದೆ ನೋಡ್ತಾ ಇದ್ದೀರಿ. ಮತ್ತು ನೀವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀರಿ, ಕನ್ನಡದಲ್ಲಿ ನಾವು ಬೋಧನೆ ಮಾಡೋಲ್ಲ ಅಂತ. ಖಾಸಗಿ ಶಿಕ್ಷಣ ಸಂಸ್ಥೆಗಳೆಲ್ಲ ಸಚಿವರು ಶಾಸಕರದ್ದೇ ಇವೆ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ. ಉಪಮುಖ್ಯಮಂತ್ರಿಯವರೇ ನಿಮ್ಮ ಮೇಲೆ ಗೌರವವಿದೆ, ಆದ್ರೆ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯವನ್ನ ಮಾಡ್ತಿದೆ, ಹೀಗಾಗಿ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಬೆಂಬಲ ನೀಡಬೇಕು ಅಂತ ಬೆಂಗಳೂರಿನಲ್ಲಿ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಚಾಲಕರಿಗೆ ಸ್ವಾಭಿಮಾನ, ಚಾಲಕರಿಗೆ ಗೌರವ, ಆ ದೃಷ್ಟಿಯಿಂದ ನಾಳೆ ಚಾಲಕರು ಯಾರು ಕೂಡದು. ಡಿಕೆ ಶಿವಕುಮಾರ್ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ನಾವು ಯಾವತ್ತಾದ್ರೂ ಬೆಂಬಲ ಕೊಡಿ ಅಂತ ಕೇಳಿದ್ದೀವಾ ಅಂತ ಬೆಂಗಳೂರಿನಲ್ಲಿ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದೋ ಕಿಡಿಕಾರಿದ್ದಾರೆ. ನಾವು 20 ದಿನಗಳಿಂದ ಕರ್ನಾಟಕ ಬಂದ್ ಮಾಡ್ತೇವೆಂದು ಹೇಳ್ತಿದ್ದೇವೆ, ನೀವು ಮಾಡುವ ಕೆಲಸ ನಾವು ಮಾಡ್ತಿದ್ದೇವೆ, ಕರ್ನಾಟಕ ಬಂದ್ ಮೂಲಕ ಕೇಂದ್ರಕ್ಕೆ ಎಚ್ಚರಿಸುವ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಯಾರೋ ಇಬ್ರು ಬೆಂಬಲ ಇಲ್ಲ ಅಂತ ಹೇಳಿದ ತಕ್ಷಣ ಇಡೀ ನಾಡೇ ಬೆಂಬಲ ಇಲ್ಲ ಅಂತ ಹೇಳ್ತಿರಲ್ಲ. ಇವತ್ತು ಅಸೆಂಬ್ಲಿ ಚರ್ಚೆ ಆಗಿದೆ, ಇವತ್ತು ಜನ ನೋಡ್ತಾ ಇದ್ದಾರೆ. ಎಂಇಎಸ್ ಪುಂಡಾಟ ಖಂಡಿಸಿ ಕರ್ನಾಟಕ ಬಂದ್ ಮಾಡೇ ತೀರ್ತೇವೆಂದು ವಾಟಾಳ್ ನಾಗರಾಜ್ ಟೀಮ್ ಹಠ ಹಿಡಿದಿದೆ. ಇಂದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಮಾಡೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ಗೆ ಡಿಸಿಎಂ ಡಿಕೆ ಕಿವಿ ಮಾತು ಹೇಳಿದ್ದಾರೆ. ಯಾವುದೇ ಗಲಾಟೆ ಮಾಡದೆ ಕಾನೂನಿನಲ್ಲಿ ಎಷ್ಟು ಅವಕಾಶ ಇದೆಯೋ ಅಷ್ಟು ಮಾಡಿ ಎಂದಿದ್ದಾರೆ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು. ಕಾನೂನಿನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು. ನೆಲ, ಜಲ, ಭಾಷೆ ವಿಚಾರಕ್ಕೆ ಸಂಘ ಸಂಸ್ಥೆಗಳು ಹೋರಾಟವನ್ನ ಮಾಡ್ತೀವಿ ಅಂತ ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಎಂಇಎಸ್ ನವರು ಗಲಾಟೆ ಮಾಡಿ ಬಸ್ಗೆ ಕಲ್ಲು ಹೊಡೆದ್ರು. ನೈತಿಕವಾಗಿ ಬಂದ್ಗೆ ಕರೆ ಕೊಟ್ಟಿರೋದು ಅರ್ಥ ಆಗತ್ತೆ, ಆದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಅಲ್ವಾ? ನಮ್ಮ ಯೂನಿಯನ್ ನವರು ಬಂದ್ಗೆ ಬೆಂಬಲವನ್ನ ಕೊಟ್ರೆ ಬಸ್ ಓಡಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ರೆ ಬಸ್ ಓಡೋದಿಲ್ಲ, ಅವ್ರು ಬೆಂಬಲ ಕೊಡಲಿಲ್ಲ ಅಂದ್ರೆ ಬಸ್ಸು ಸಹಜವಾಗಿರುತ್ತೆ. ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿವೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಗೃಹ ಸಚಿವ ಪರಮೇಶ್ವರ್ ಜೊತೆ ಸಚಿವ ಮಧು ಬಂಗಾರಪ್ಪ ಚರ್ಚಿಸಿದ್ರು. 5, 6, 7, 8, 9ನೇ ತರಗತಿಗಳಿಗೆ ಗಣಿತ ಪರೀಕ್ಷೆ ಇದೆ. ಸದ್ಯ ರಜೆ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಸಾರಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನಾಳೆ ಸ್ವಲ್ಪ ಈ ಬಂದ್ಗಳಂತಾದಾಗ ಶಾಂತಿಯುತವಾಗಾದ್ರೆ ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಮ್ಮ ಮಕ್ಕಳಿಗೆ ತೊಂದರೆ ಆದರೆ ಸಾರಿಗೆ ಮಂತ್ರಿಗಳು ಮತ್ತು ಗೃಹ ಸಚಿವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಮಕ್ಕಳ ಹಿತದೃಷ್ಟಿ ಒಂದು ಅವರಿಗೆ ಓಡಾಡ್ತಕ್ಕಂಥದ್ದು ವ್ಯವಸ್ಥೆನ ನೋಡ್ಕೊಂಡು ಮಾಡಬೇಕಾಗತ್ತೆ.
ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳೇನೋ ಸಜ್ಜಾಗಿವೆ, ಆದ್ರೆ ಸಾರ್ವಜನಿಕರು ಕೂಡ ಬಂದ್ಗೆ ಮಿಶ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮರಾಠಿ ಪುಂಡರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ. ಯಾಕಂದ್ರೆ ಕನ್ನಡ ಪರ ನಿಂತ್ಕೋಬೇಕು. ನೋಡಿ, ಸುಮ್ಮನೆ ಅಮಾಯಕನ ಪಾಪ ಕಂಡಕ್ಟರ್ ಹೊಡೆದಿದ್ದಾರಲ್ಲ, ತಪ್ಪಲ್ವಾತ. ಮಹಿಳೆಯರು ಮತ್ತು ಶಾಲಾ ವಿದ್ಯಾರ್ಥಿಗಳು ಕೂಡ ಬಂದ್ ಬೇಡ ಅಂತಲೇ ಹೇಳ್ತಿದ್ದಾರೆ. ಹೀಗಾಗಿ ಪರ ವಿರೋಧದ ಚರ್ಚೆ ನಡುವೆ ಬಂದ್ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಸರ್ಕಾರ ಆಸ್ತಿ ಪಾಸ್ತಿ ನಷ್ಟ ಆಗದೆ ಇರೋ ತರ ಶಾಂತಿಯುತವಾಗಿ ಬಂದ್ ಆಚರಿಸೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ.